ಎಲ್ಲ ಗೊತ್ತಾಯ್ತಲ್ಲ, ಇನ್ ಯಾಕೆ ಭಯ? ಐ ಹೇಟ್ ಯು. ಯಾಕೆ ಬೇಬಿ, ಕೋರ್ಟಲ್ಲಿ ನೀನ್ ಸೂಸೈಡ್ ಡ್ರಾಮಾ ಗೊತ್ತಾಯ್ತಾ? ಹಲೋ, ಸೀಕ್ರೆಟ್ ಹೇಳೋ ತನಕ ನಿನ್ ಕಾಲ್ ಮಾಡಲ್ಲ ಅಂತಾಯ್ತು. ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ಡ್ರಾಮಾ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿನ್ ಡಾಕ್ಟರ್ ಫ್ರೆಂಡ್ನ ಕೇಳಿದಕ್ಕೆ ಹೇಳಿದ್ರು. ಯಾಕೆ ಬೇಬಿ ಅಷ್ಟೊಂದು ಡ್ರಾಮಾ ಮಾಡ್ದೆ? ಎಲ್ಲ ನಿನ್ನಿಂದಲೇ. ಅವತ್ತು ಮನೆಗೆ ಬಂದು ಜಗಳ ಮಾಡ್ದೆ, ಅದಕ್ಕೆ ಕೋರ್ಟಲ್ಲಿ ನಿನ್ನೆ ಜಡ್ಜ್ ಅವ್ರನ್ನ ಚೀಟ್ ಮಾಡ್ಬೇಕಾಗ್ ಬಂತು. ಜೇನುತುಪ್ಪ ಕುಡಿದು ವಿಷ ಅಂತ ಕವರ್ ಮಾಡ್ದೆ. ಹಾಸ್ಪಿಟಲಲ್ಲಿ ಡಾಕ್ಟರ್ನ ಮ್ಯಾನೇಜ್ ಮಾಡಿ ಗಡಿಬಿಡಿ ಮಾಡಿಸ್ದೆ. ಪೊಲೀಸರನ್ನ ಕರೆಸಿ ನನ್ನ ವಾಪಸ್ ಮನೆಗೆ ಸೇರ್ಸ್ಕೊಳ್ಳೋ ಹಾಗೆ ಮಾಡ್ದೆ. ವಿಚ್ಛೇದನ ಸಿಗದೆ ಇರೋ ತರ ತಡ್ದೆ. ವೆಲ್ ಪ್ಲಾನ್ಡ್ ಬೇಬಿ. ಹಲೋ ಹಲೋ, ಬಾರೆ ಆಚೆ. ಅತ್ತೆ, ಅದು ಮರ್ಯಾದೆಯಿಂದ ಆಚೆ ಬಾಂತಿದ್ದೀನಿ. ಮತ್ತೆ ಕಾಲ್ ಮಾಡಿದ್ದಾತೆ. ತಪ್ಪಿನ ಮೇಲೆ ತಪ್ಪು. ಎಷ್ಟು ತಪ್ಪು ಮಾಡ್ತಿದ್ಯಾ? ಛೀ, ಅಷ್ಟಕ್ಕೂ ಹೆಣ್ಣ ನೀನು? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಬುದ್ಧಿ ಇದ್ದಿದ್ರೆ ಇವಳು ಯಾಕೆ ಹೀಗೆ ಮಾಡ್ತಿದ್ಲು? ಇವಳಿಗೊಂಚೂರು ಬುದ್ಧಿ ಇಲ್ಲ. ನೀನೇನೋ ನಿಜವಾಗ್ಲೂ ವಿಷ ಕುಡಿದ್ಬಿಟ್ಟಿಯೇನೋ ಅಂತ ನಾವು ತುಂಬಾ ಗಾಬರಿ ಆಗಿದ್ವಿ. ನಿನ್ನ ಉಳಿಸ್ಲಿ ಅಂತ ದೇವ್ರನ್ನ ಕೇಳ್ಕೊಂಡ್ವಿ. ನೀನ್ ಪದೇ ಪದೇ ಮೋಸ ಮಾಡ್ತಾ ಇದೀಯ ಹರಿಕಾ. ವಿಚ್ಛೇದನ ನಿಲ್ಸಕ್ಕೆ ಇಂಥ ಸಂಚ ಮಾಡೋದು? ನೀನು ಪ್ಲಾನ್ ಪ್ರಕಾರ ಮಾಡ್ತಾ ಇದೀಯ ಅಂತ ನಮಗೆ ನಿನ್ನೆನೇ ಗೊತ್ತಾಯ್ತು. ಇವತ್ತು ನಿಜಾನೇ ಆಯ್ತು. ನೀನು ಇಷ್ಟೊಂದು ಕಣ್ಣಿಗಾಗಿ ಯೋಚನೆ ಮಾಡ್ತೀಯ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ನಿನ್ನ ಕ್ಷಮಿಸಲೇಬಾರ್ದು ಹರಿಕಾ. ಇನ್ನು ಇವಳನ್ನ ಕ್ಷಮಿಸೋದೇನಣ್ಣ? ಆಗಲೇ ಇವಳು ಬೊಗ್ಳಿದ್ನ ನಾನು ಫೋನಲ್ಲಿ ಶೂಟ್ ಮಾಡಿದ್ದೀನಿ. ಇದೊಂದು ವಿಡಿಯೋ ಸಾಕು, ನಿನ್ನಿಂದ ನನಗೆ ವಿಚ್ಛೇದನ ಸಿಗತ್ತೆ. ಭಾವ ಕಾಲ್ ಕಳ್ಕೊಳಕ್ಕೆ ಕಾರಣ ಆದೆ. ಭಾವಂಗ್ ಮೋಸ ಮಾಡಿ ಇನ್ನೊಬ್ನಿಂದ ತಾಯಿ ಆದೆ. ವಿಷ ಕುಡ್ದಂಗ್ ನಾಟಕ ಮಾಡ್ದೆ. ಮೇಲಾಗಿ ನನ್ ಮೇಲೆ ಆರೋಪ ಮಾಡ್ದೆ. ನಿನ್ ಯಾರು ಕ್ಷಮಿಸಲ್ಲ ಹಾರಿಕಾ. ಯಾರು ಕ್ಷಮಿಸಿದ್ರು ನಾನು ಕ್ಷಮಿಸೋದಿಲ್ಲ. ಹೋಗಿ ಆಚೆ. ಅತ್ತೆ, ಛೀ, ನನ್ನ ಕರಿಬೇಡ ಅಂತ ಹೇಳಿದ್ದೆ ತಾನೆ? ನನ್ನ 3 ಜನ ಮಕ್ಕಳು ಸೊಸೆಯರು ಸಂತೋಷವಾಗಿರ್ತಾರೆ ಅಂತ ಅನ್ಕೊಂಡಿದ್ದೆ. ಈ ಕುಟುಂಬ ಒಡೆದು ಚೂರಾಗಲ್ಲ ಅಂತ ಅನ್ಕೊಂಡಿದ್ದೆ. ಒಂದು ತಂಬಿಗೆ ಹಾಲ್ಗೆ ಒಂದು ವಿಷದ ಹನಿ ಹಾಕ್ದಂಗೆ, ತುಳಸಿ ವರದಲ್ಲಿ ಗಾಂಜಾ ಗಿಡ ಬೆಳೆದಂಗೆ ನಮ್ಮ ಮನೆಯೊಳಗೆ ನೀನ್ ಹೇಗೆ ಕಾಲಿಟ್ಟೆ? ಹೋಗಿ ಆಚೆ. ನಾನು ಹೋಗಲ್ಲ. ಹೋಗ್ಲಿಲ್ಲ ಅಂದ್ರೆ ಕೈ ಕಾಲನ್ನ ಮುರಿದು ಆಚೆ ಕಳಿಸ್ತೀವಿ. ಕೋರ್ಟಿಗೆ ಇನ್ನೂ ಟೈಮ್ ಇದೆಯಾ ಅಲ್ವಾ? ಈಗ್ಲೇ ಯಾಕೆ ಹೋಗ್ಬೇಕು? ಇವತ್ತೇ ಕೋರ್ಟು, ಇವತ್ತು ವಿಚ್ಛೇದನ. ನಿನ್ನ ಜಾಸ್ತಿ ದಿನ ಈ ಮನೆಯಲ್ಲಿ ಇರಕ್ ಬಿಡ್ತೀವಿ ಅನ್ಕೊಂಡ್ಯಾ? ಇವತ್ ಯಾವ ಕೋರ್ಟು? ಅದ್ ಹೇಗಿದ್ದಕ್ಕಿದ್ದಂಗೆ ಕರೀತಾರೆ? ನಿನ್ನೊಂತೊಳಿಂದ ತಕ್ಷಣ ದೂರ ಆಗ್ಬೇಕು, ಅದಕ್ಕೆ ಕೋರ್ಟ್ಗೆ ಕೇಳಿದ್ವಿ. ಇವತ್ತೇ ಹಿಯರಿಂಗ್. ನಾನು ಕೋರ್ಟಿಗೆ ಬರಲ್ಲ. ನೀನು ಬರ್ದೇ ಇದ್ರೂ ನಿನಗೆ ವಿಚ್ಛೇದನ ಸಿಕ್ಕೇ ಸಿಗುತ್ತೆ. ಇದ್ರ ಮೇಲೆ ಏನೇ ಮಾಡಿದ್ರು ನಿಲ್ಸಕ್ಕಾಗಲ್ಲ. ನಂದಿನಿ,
ಹೋಗಿ ಬ್ಯಾಗ್ ತಗೊಂಡ್ ಬಾ. ವಸು, ಇವಳನ್ನ ಆಚೆ ಕಳಿಸು. ಆಚೆ ಹೋಗು ಹಾರಿಕಾ. ಇದು ಅನ್ಯಾಯ. ಹೋಗ್ತೀಯೋ ಇಲ್ಲ ಕತ್ ಹಿಡ್ದು ಮನೆಯಿಂದ ಆಚೆ ತಳ್ಬೇಕಾ? ಹೇಳು, ಯಾವ್ದು ಬೇಕು ನಿನಗೆ? ಏನೇ ನಿನ್ ಬಾಯಿ ಸುಮ್ನೆನೇ ಇರಲ್ವಾ? ತಪ್ಪು ಮಾಡಿರೋಳು ಸೈಲೆಂಟ್ ಆಗಿರೋದ್ ಬಿಟ್ಟು ಯಾಕೆ ಇನ್ನೂ ರಂಪ ಮಾಡ್ತಿದ್ಯಾ? ಇವರೆಲ್ಲ ಕೇಳಿಸ್ಕೋತಾರೆ ಅಂತ ನನಗೇನ್ ಗೊತ್ತಿತ್ತು? ಅದಕ್ಕೆ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತಾರೆ. ನಿನಗ್ ಬುದ್ಧಿ ಇಲ್ಲ ಅಂತ ನನಗ್ ಚೆನ್ನಾಗ್ ಅರ್ಥ ಆಯ್ತು ಹಾರಿಕಾ. ಏನು? ನನಗೆ ಬುದ್ಧಿ ಇಲ್ವಾ? ಇದ್ದಿದ್ರೆ ಇಂಥ ತಪ್ಪು ಕೆಲ್ಸ ಯಾಕೆ ಮಾಡ್ತಿದ್ದೆ? ಇಂಥ ಪರಿಸ್ಥಿತಿ ಯಾಕೆ ತಂದ್ಕೋತಿದ್ದೆ? ಏನಿ ಸುಮ್ನಿರೆ, ಅವಳನ್ನ ನಿನ್ನ ಮಾತಿಂದ ಹಿಂಸೆ ಕೊಡ್ಬೇಡ. ಕೇಳಿಲಿ, ಗಂಡ ಬಿಟ್ಟಿರೋ ನಾನೇ ಪವಿತ್ರಳಾಗಿದ್ದೀನಿ. ಗಂಡ ಇದ್ರು ಕೂಡ ನೀನ್ ತಪ್ಪು ಮಾಡಿದ್ಯಾ ಹಾರಿಕಾ? ನಿನ್ನಂತಳ್ನ ವಹಿಸ್ಕೊಂಡ್ ಬಂದ್ರೆ ನಮ್ಮ ಅಣ್ಣಂದ್ರು ನಿನ್ ಜೊತೆ ನನ್ನೂ ಹೊರಗೆ ಹಾಕ್ತಾರಷ್ಟೇ. ನಿನ್ ಕರ್ಮ ನೀನ್ ಅನ್ಬೋಸು. ಕೇಳಿಲಿ, ನಿನ್ ಜೊತೆ ಸಹವಾಸ ಕೂಡ ನನಗ್ ಖಂಡಿತ ಒಳ್ಳೇದಲ್ಲ. ನೋಡಿದ್ಯಾ ಆಂಟಿ, ನನಗೆ ಆಸ್ತಿ ಸಿಗುತ್ತೆ ಅಂದಾಗ ನನ್ನ ಹಿಂದೆ ನಾಯಿ ತರ ಸುತ್ತಿದ್ಲು, ಆಸ್ತಿಲಿ ಭಾಗ ಕೇಳಿದ್ಲು. ಈಗ ನನಗೆ ಸಪೋರ್ಟ್ ಮಾಡಲ್ಲ ಅಂತಿದ್ದಾಳೆ. ಎಲ್ರು ನಂತರನೇ ಇರ್ತಾರೇನೆ. ನೀನ್ ತಪ್ಪು ಮಾಡಿದ್ರು ತೊಂದ್ರೆ ಕೊಟ್ರು ನಿನ್ನ ವಹಿಸ್ಕೊಂಡ್ ಬರೋಳು ನಾನೊಬ್ಳೆ. ಕಡೆಗೆ ನಿಮ್ಮಮ್ಮ ಕೂಡ ನಿನ್ನ ಬಿಟ್ಟು ಹೋದ್ಲು. ನಾನು ಮಾತ್ರ ನಿನ್ ಜೊತೆ ಇರೋದು. ಆಂಟಿ, ಈಗ ನಾನೇನ್ ಮಾಡ್ಲಿ? ಮಾಡಕ್ ಏನೇ ಉಳ್ದಿದೆ? ನಿನ್ಗಿರೋ ಎಲ್ಲಾ ದಾರಿಗಳು ಮುಚ್ಕೊಂಡು ಹೋಗಿದೆ. ಪ್ಲೀಸ್ ಆಂಟಿ, ಹಾಗೆ ಹೇಳ್ಬೇಡ. ಏನಾದ್ರೂ ಒಂದ್ ಮಾಡು. ನಾನೇನೇ ಮಾಡ್ಲಿ? ನೀನ್ ಪಕ್ಕ ಇರೋದ್ ಬಿಟ್ಟು ನಾನೇನು ಮಾಡಕ್ಕಾಗಲ್ಲ. ಅಷ್ಟೇನಾ ಆಂಟಿ? ಅಷ್ಟೇ. ಯಾವ್ದೋ ಅದ್ಭುತ ನಡೆದು ಯಾವ್ದೇವರಾದ್ರೂ ಕರುಣೆ ತೋರ್ಸ್ಲಿಲ್ಲ ಅಂದ್ರೆ ಇವತ್ತು ನಿನಗೆ ಕೋರ್ಟಲ್ಲಿ ವಿಚ್ಛೇದನ ಸಿಗೋದಂತೂ ಗ್ಯಾರಂಟಿ. ಮೊನ್ನೆ ಥರ ನಾನು ಕೋರ್ಟಲ್ಲಿ ಏನಾದ್ರೂ ಮಾಡಿದ್ರೆ? ಮೊನ್ನೆ ಥರ ಅಂದ್ರೆ ಮತ್ತೆ ವಿಷ ನುಂಗ್ತೀಯ ಹೇಗೆ? ಅಂಥದ್ದೇ ಏನಾದ್ರೂ ಮಾಡಿದ್ರೆ? ನಿನ್ನ ಯಾರೇ ನಂಬ್ತಾರೆ? ನಿಜವಾಗ್ಲೂ ಈ ವಿಷ ಕುಡ್ದ್ ಸತ್ರು ನಿನ್ನ ಶವಕ್ಕೂ ವಿಚ್ಛೇದನ ಕೊಡಿಸ್ತಾರೆ. ಈ ಸಲ ನೀನೇನೇ ಮಾಡಿದ್ರು ನಂಬಲ್ಲ. ಇವ್ರನ್ ಬಿಟ್ಟು ಹಾಕೋ, ಮೊದ್ಲು ಆ ಜಡ್ಜ್ ಅವ್ರೇ ನಂಬಲ್ಲ. ಮತ್ತಿನ್ನೇನ್ ಮಾಡ್ಲಿ ಆಂಟಿ? ಜೀವನಾಂಶ ಇಲ್ದೆ, ಆಸ್ತಿ ಇಲ್ದೆ ನಾನು ಹುಟ್ಟು ಮಟ್ಟೆಲ್ಲ ಹೊರಟು ಹೋಗ್ಲಾ? ಬೇರೆ ದಾರಿ ಇಲ್ಲ ಮತ್ತೆ. ಏನಾದ್ರೂ ಒಂದ್ ಅದ್ಭುತ ನಡೆಯಲ್ವಾ? ದೇವ್ರ ನನ್ನ ಕಾಪಾಡಲ್ವಾ? ಒಳ್ಳೆಯವ್ರನ್ನ ಕಾಪಾಡಕ್ಕೆ ದೇವ್ರ ಹತ್ರ ಸಮಯ ಇಲ್ಲ. ಇನ್ನು ನಿನ್ ಹೇಗೆ ಕಾಪಾಡ್ತಾನೆ? ಯಾವ್ದೋ ಅದ್ಭುತ ನಡೆಯುತ್ತೆ ಅನ್ನೋ ನಂಬಿಕೆನೂ ನನ್ಗಿಲ್ಲ. ನಡಿ, ನಿನ್ಗೋಸ್ಕರ ಕೋರ್ಟ್ ಕಾಯ್ತಾ ಇದೆ. ನಡಿ. ಮಿಸ್ಸಸ್ ಹಾರಿಕಾ, ಈಗ ನಿಮ್ಮ ಹೆಲ್ತ್ ಹೇಗಿದೆ? ಐ ಆಮ್ ಫೈನ್ ಸರ್. ನಿಮ್ಮ ಗಂಡಂಗೋಸ್ಕರ ನೀವು ಜೀವತ್ಯಾಗ ಮಾಡಕ್ಕೆ ಹೋಗಿದ್ರಿ. ಗಂಡನ ಮೇಲೆ ಅಷ್ಟು ಪ್ರೀತಿ ಇದೆ ಅಂದಮೇಲೆ ಇನ್ನೊಬ್ಬರ ಜೊತೆ ಅಫೇರ್ ಯಾಕೆ ಇಟ್ಕೊಂಡ್ರಿ ನೀವು? ಯುವರ್ ಆನರ್, ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ದೊಡ್ಡ ಡ್ರಾಮಾ ಯುವರ್ ಆನರ್. ನೀವೇನಾದರೂ ಹೇಳಬೇಕು ಅಂತಿದ್ರೆ ಕಟ್ಕಟ್ಟೆಗೆ ಬಂದು ಹೇಳಿ. ನಮಸ್ತೆ ಯುವರ್ ಆನರ್. ಏನು ನೀವು ಹೇಳ್ತಿರೋದು?
ಎಸ್ ಯುವರ್ ಆನರ್. ಇವಳು ನನ್ನ ತಮ್ಮನ್ನ, ನಮ್ಮ ಫ್ಯಾಮಿಲಿನ ಮಾತ್ರ ಅಲ್ಲ, ಈ ಕೋರ್ಟ್ನ ನಿಮ್ಮನ್ನ ಕೂಡ ಚೀಟ್ ಮಾಡಿದ್ದಾಳೆ. ವಾಟ್ ಡು ಯು ಮೀನ್ ಅಭಿ ಅವರೇ? ಇವಳು ಮೊನ್ನೆ ಕೋರ್ಟಲ್ಲಿ ಕುಡಿದಿದ್ದು ವಿಷ ಅಲ್ಲ ಯುವರ್ ಆನರ್, ಜೇನು. ವಿಷ ಕುಡ್ದೊಳಂಗೆ ಡ್ರಾಮಾ ಆಡಿ ಹಾಸ್ಪಿಟಲಲ್ಲಿ ಡಾಕ್ಟರ್ನ ಮ್ಯಾನೇಜ್ ಮಾಡಿದ್ಲು. ನಿಜಾನಾ? ಇಸ್ ಇಟ್ ಟ್ರೂ? ಎಸ್ ಯುವರ್ ಆನರ್. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಎವಿಡೆನ್ಸ್ ಇದೆಯಾ? ಇದೆ ಯುವರ್ ಆನರ್. ಒಂದು ಸಲ ಈ ವಿಡಿಯೋ ನೋಡಿ, ನಿಜ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ಡ್ರಾಮಾ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅವತ್ತು ಮನೆಗೆ ಬಂದು ಜಗಳ ಮಾಡಿದೆ, ಅದಕ್ಕೆ ಕೋರ್ಟಲ್ಲಿ ನಿನ್ನೆ ಜಡ್ಜ್ ಅವ್ರನ್ನ ಚೀಟ್ ಮಾಡ್ಬೇಕಾಗಿ ಬಂತು. ಹಾಸ್ಪಿಟಲಲ್ಲಿ ಡಾಕ್ಟರ್ನ ಮ್ಯಾನೇಜ್ ಮಾಡಿ ಗಡಿಬಿಡಿ ಮಾಡಿಸ್ದೆ. ಮುಗ್ದೋಯ್ತು. ಜಡ್ಜುಳ್ಗೆ ವಿಚ್ಛೇದನ ಕೊಡ್ಸೋದಲ್ಲ, ಮರಣದಂಡನೆ ಕೊಟ್ರು ಕೊಡ್ಬೋದು. ವಾಟ್ ಮಿಸಸ್ ಹಾರಿಕಾ, ಏನ್ ನೀವು ಮಾಡಿರೋ ಕೆಲಸ? ಸಾರಿ ಸರ್, ನಾನು ಮಾಡಿದ್ದು ತಪ್ಪು. ನನಗೆ ವಿಚ್ಛೇದನ ಬೇಡ, ನನಗೆ ನನ್ನ ಗಂಡನೇ ಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಈ ಥರ ನಾಟಕ ಆಡ್ಬೇಕಾಗಿ ಬಂತು. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ನನಗೆ ನನ್ನ ಗಂಡ ಬೇಕು. ಇಂಥ ಸೊಸೆ ನಮಗೆ ಬೇಕಾಗಿಲ್ಲ ಸರ್. ಇವಳಿಂಥ ತಪ್ಪುಗಳು, ಮೋಸಗಳನ್ನ ತುಂಬಾ ಮಾಡಿದಾಳೆ. ಕಟ್ಕಟ್ಟೆಗೆ ಬಂದು ಹೇಳಿ. ನನ್ನ ಮಗನಿಗೆ ಮಾನಸಿಕವಾಗಿ ಗಾಯ ಮಾಡಿದಾಳೆ ಸರ್. ಈಗ ಆಸ್ತಿಗೋಸ್ಕರ ನಾಟಕ ಮಾಡ್ತಾ ಇದ್ದಾಳೆ. ನನಗೆ ಆಸ್ತಿ ಬೇಡ ಸರ್, ನನಗೆ ನನ್ನ ಗಂಡನೇ ಬೇಕು. ಇಲ್ಲ ಸರ್, ಇವಳಿಗೆ ನನ್ನ ತಮ್ಮನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ. ಇವಳಿಗೆ ಆಸ್ತಿ ಬೇಕು. ಇವ್ರು ಸುಳ್ಳು ಹೇಳ್ತಿದ್ದಾರೆ ಸರ್. ನನಗೆ ನನ್ನ ಗಂಡನ ಮೇಲೆ ಪ್ರೀತಿ ಇದೆ. ಸುಳ್ಳು ಸರ್. ಇವಳಿಗೋಸ್ಕರ ನಮ್ಮ ಅರ್ಧ ಆಸ್ತಿ ಬರೀಬೇಕು ಅನ್ಕೊಂಡ್ವಿ. ಆಗ್ಲೇ ಇವಳ ತಪ್ಪು ನಮಗ್ ಗೊತ್ತಾಗಿದ್ದು. ಆಸ್ತಿಗೋಸ್ಕರ ಅವಳು ಮಾಡಿರೋ ತಪ್ಪನ್ನ ಮುಚ್ಚಾಕಕ್ಕೆ ನನ್ನ ತಂಗಿನ ಕಿಡ್ನಾಪ್ ಮಾಡಿಸಿದ್ಲು. ಅವಳನ್ನ ಸಾಯಿಸಕ್ ನೋಡಿದ್ಲು ಸರ್. ಇಲ್ಲ ಯುವರ್ ಆನರ್, ಆ ಕೆಲಸ ಮಾಡಿದ್ದು ನಾನಲ್ಲ, ಆದಿತ್ಯ. ಆದಿತ್ಯನ ಜೊತೆ ಸೇರಿ ಇವಳು ಆ ತಪ್ಪು ಮಾಡಿದಾಳೆ ಸರ್. ತಪ್ಪೆಲ್ಲ ಆ ಆದಿತ್ಯನೇ ಮಾಡಿದ್ದು ಸರ್, ನನಗೆ ಯಾವ ಸಂಬಂಧನೂ ಇಲ್ಲ. ಇದೆ ಸರ್, ಆ ಆದಿತ್ಯನ ಜೊತೆ ಇವಳಿಗೆ ಸಂಬಂಧ ಇದೆ. ಇಷ್ಟೆಲ್ಲ ಆದ್ಮೇಲೂ ಇವಳನ್ನ ನಾನು ಸಹಿಸ್ಕೊಳ್ಳಲ್ಲ. ದಯವಿಟ್ಟು ನನಗೆ ವಿಚ್ಛೇದನ ಕೊಡಿಸಿ. ನಿಮಗ್ ಕೈ ಮುಗಿತೀನಿ ಸರ್. ನನ್ ಗಂಡ ಇಲ್ದೆ ನಾನು ಬದುಕಕ್ಕಾಗಲ್ಲ. ಇವಳು ಮೋಡಿ ಮಾತುಗಳನ್ನ ನೀವು ನಂಬೇಡಿ ಸರ್. ಇವಳು ನಮಗ್ ಬೇಡ. ನನ್ಗೆ ನನ್ನ ಕುಟುಂಬ ಬೇಕು ಸರ್, ಪ್ಲೀಸ್ ಸರ್. ಇಲ್ಲ ಸರ್, ನಮಗ್ ಬೇಡ ಸರ್. ನಂಬೇಡಿ ಸರ್. ಪ್ಲೀಸ್ ಸರ್, ನನಗೆ ನನ್ನ ಗಂಡ ಬೇಕು. ಲಂಚ್ ಆದ್ಮೇಲೆ ತೀರ್ಪನ್ನ ಕೊಡಲಾಗತ್ತೆ. ನೌ ದ ಕೋರ್ಟ್ ಈಸ್ ಅರ್ಜೆಂಟ್. ಜಡ್ಜ್ ಅವರು ಏನ್ ತೀರ್ಪು ಕೊಡ್ತಾರೋ ಏನೋ. ಖಂಡಿತವಾಗ್ಲೂ ವಿಚ್ಛೇದನ ಸಿಗುತ್ತೆ ಅತ್ತೆ, ನೀವೇನ್ ಯೋಚನೆ ಮಾಡ್ಬೇಡಿ. ಯೋಚನೆ ಮಾಡದೆ ಹೇಗಿರ್ಲಿ ಆಂಟಿ? ತಪ್ಪು ಮಾಡಿದ್ಯಲ್ಲೇ, ಶಿಕ್ಷೆ ಅನುಭವಿಸು. ಹಾರಿಕನ್ಗೆ ಶಿಕ್ಷೆ ಆಗ್ಲೇಬೇಕು.
ಅವಳು ಮಾಡಿರೋ ಮೋಸನ ನೆನೆಸ್ಕೊಂಡು ಜೀವನ ಪೂರ್ತಿ ಕೊರಗ್ಬೇಕು. ಹಾಗೆ ಬದುಕೋದಕ್ಕೆ ನನ್ನ ಕೈಲಿ ಆಗಲ್ಲ ಆಂಟಿ. ಹಾಗಾದ್ರೆ ಸತ್ ಹೋಗ್ತೀಯಾ ಹೇಗೆ? ಹಾರಿಕಾ ಸತ್ರು ಅಷ್ಟೇ, ಅವಳ ಜೊತೆ ಬಾಳಲ್ಲ ನಾನು. ಎಂಥ ಪರಿಸ್ಥಿತಿ ಬಂದರೂ ಹಾರಿಕನ ನಮ್ಮ ಕುಟುಂಬಕ್ಕೆ ಸೇರಿಸ್ಕೊಳ್ಳಲ್ಲ. ಜಡ್ಜ್ ಅವರು ನಮಗೆ ಅನುಕೂಲ ಆಗೋ ಥರ ತೀರ್ಪು ಕೊಡ್ತಾರಮ್ಮ. ಒಂದ್ ಕೆಲ್ಸ ಮಾಡಿದ್ರೆ ಆಂಟಿ, ಜಡ್ಜ್ ಅವ್ರಿಗೆ ಸೀಕ್ರೆಟ್ ಆಗಿ ಲಂಚ ಕೊಟ್ರೆ? ಏನೇ ಆಗುವಂತ ಕೆಲ್ಸ ಹೇಳಿ. ಆ ಕೆಲ್ಸ ಏನಾದ್ರೂ ಮಾಡಿದ್ರೆ ಜಡ್ಜ್ ನಿನ್ನ ಜೈಲಿಗೆ ಕಳಿಸ್ತಾರೆ. ಮತ್ತೆ ಅವತ್ತು ವಸು ಅಕ್ಕ ಜಡ್ಜ್ ಅವ್ರನ್ನ ಮ್ಯಾನೇಜ್ ಮಾಡಿ 1 ತಿಂಗಳು ಗಡುವು ತಗೊಂಡ್ಲಲ್ಲ. ಅವತ್ತು ನಾನಾ ತಪ್ಪು ಮಾಡಿ ಪರಿಸ್ಥಿತಿನ ಇಲ್ಲಿ ತನಕ ತಗೊಂಡ್ ಬಂದೆ. ನೀವು ಹಾರಿಕಾಯಿಂದ ಒಳ್ಳೇದು ಬಯಸಿದ್ರೆ ಆದ್ರೆ ಅವಳು ನಮ್ಮ ಮರ್ಯಾದೆ ಕಳೆದ್ಲು. ಅಷ್ಟೆಲ್ಲ ಮರ್ಯಾದೆ ತೆಗೆದ್ರೆ ನಿನ್ನ ಹೇಗೆ ಕ್ಷಮಿಸ್ತಾರೆ? ಜಡ್ಜ್ ಕೂಡ ನಿನ್ನ ಕ್ಷಮಿಸೋದಿಲ್ಲ. ಅಷ್ಟೇನಾ ಆಂಟಿ? ನಾನೀಗ ಉಟ್ಟು ಬಟ್ಟೆಲ್ಲ ಹೊರಗೆ ಹೋಗ್ಬೇಕಾ? ಜೀವನಾಂಶನೂ ಸಿಗಲ್ವಾ? ಹಾಗಾದ್ರೆ ಹಾರಿಕಾ ಬೇಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ. ದೇವ್ರು ಒಳ್ಳೆ ಶಿಕ್ಷೆನೇ ಕೊಟ್ಟಿದ್ದಾನೆ. ಅಂತ ಹೆಣ್ಣಿಗೆ ಹಾಗೆ ಆಗ್ಬೇಕು. ಸರಿ, ಏನು ಅಂದ್ರೆ ನಮ್ಮಪ್ಪ ಫೋನ್ ಮಾಡಿದ್ರು, ರಾಕಿನ ಪಿಕ್ ಮಾಡ್ಬೇಕಂತೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬನ್ನಿ, ನಾನು ಬರ್ತೀನಿ. ಬೇಡ ರೀ, ನೀವಿಲ್ಲೇ ಇರಬೇಕು. ನಾನು ಬೇಗ ಹೋಗಿ ರಾಕಿನ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ. ಧೈರ್ಯವಾಗಿರು ಅಖಿಲ್, ನ್ಯಾಯ ನಮ್ಮ ಕಡೆನೇ ಇದೆ. ಹಾರಿಕಾ ಪೀಡೆಯಿಂದ ಇವತ್ತು ಬಿಡುಗಡೆ ಸಿಗತ್ತೆ. ಹಾಯ್ ಡಿಯರ್. ಯಾಕೆ ನನಗೆ ಬಾ ಅಂದೆ? ಯಾಕೆ ಅಂತಿದ್ಯಲ್ಲ ಅದಕ್ಕೆ. ನಮ್ಮ ವಿಷಯ ಏನು ಮಾಡಿದೆ? ಆಗಲ್ಲ ಅಂತ ನಿನ್ಗೆ ಎಷ್ಟು ಸಲ ಹೇಳಬೇಕು? ಆಗಲ್ಲ ಅಂತ ನಿನಗೆಷ್ಟು ಸಲ ಹೇಳಿದ್ದೀನಿ. ಅಜ್ಜಿ ಮನೇಲಿ ಇಲ್ಲ ಹೇಗಿತ್ತು ರಾಕಿ? ಅಜ್ಜಿಗೇನಾದ್ರೂ ತೊಂದರೆ ಕೊಟ್ಯಾ? ಇಲ್ಲ ಮಮ್ಮಿ, ಮನೆ ಕೆಲ್ಸದಲ್ಲಿ ಅಜ್ಜಿಗೆ ತಾತಾಗೆ ಹೆಲ್ಪ್ ಮಾಡ್ದೆ. ನೀನಿರ್ಲಿಲ್ಲ ಅಂತ ಅನು ಕೀರ್ತಿ ಇಬ್ರು ಬೋರ್ ಆಗಿದ್ರು. ಮರ್ಯಾದೆಯಿಂದ ನನ್ನ ಮಾತು ಕೇಳಲಿಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನೋ ಹೆದರಿಸ್ತಿದ್ಯಾ? ನಿನಗಿಷ್ಟ ಬಂದ ಹಾಗೆ ಮಾಡ್ಕೊ. ನನ್ನ ಜೊತೆ ಯಾಕೆ ಜಗಳ? ಡಿವೋರ್ಸ್ ಕೊಟ್ರೆ ನಿನ್ನ ದಾರಿ ನೀನು ನೋಡ್ಕೋಬೋದಲ್ವಾ? ನಮ್ಮಮ್ಮಂಗೆ ಹೆಲ್ತ್ ಸರಿ ಇಲ್ಲ. ಈ ಟೈಮಲ್ಲಿ ಡಿವೋರ್ಸ್ ಅಂದರೆ ಅವ್ರು ತಡ್ಕೊಳ್ಳಲ್ಲ. ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಯಿತು. ಹಾಗೇನೆ ನನ್ನ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೊ. ನಾನು ಹಾರಿಕಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ನೀನು ಡಿವೋರ್ಸ್ ಕೊಟ್ರೆ ನಾನು ಅವಳನ್ನ ಮದುವೆ ಮಾಡ್ಕೋತೀನಿ. ಯಾಕೆ? ನಂತರನೇ ಅವಳಿಗೂ ಮೋಸ ಮಾಡಕ್ಕ? ಅವಳು ನಿನ್ನ ಥರ ಅಲ್ಲ ಸಾನ್ವಿಕಾ. ಆಲ್ರೆಡಿ ನಿನಗೆ ಹೇಳಿದೆ ತಾನೆ, ಹಾರಿಕಂಗೆ ಇದು 2ನೇ ಮದುವೆ. ಆಲ್ರೆಡಿ ಅವಳು ಪ್ರೆಗ್ನೆಂಟ್. ಗಂಡನ್ನ ಬಿಟ್ಟು ನನ್ನ ಜೊತೆ ಬರಬೇಕು ಅಂತಿದ್ದಾಳೆ. ನನಗೆ ವಾರಸ್ತಾರ ಸಿಗ್ತಾನೆ. ಛೀ, ನಾಚಿಕೆ ಆಗಲ್ವಾ ಆ ಮಾತು ಹೇಳಕ್ಕೆ? ನಿಜವಾಗ್ಲೂ ನೀನ್ ಮನುಷ್ಯನಾ? ವಿಚ್ಛೇದನ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ನಾನು ಏನು ಮಾಡ್ಬೋದು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆನೂ ನಿನಗೆ ಗೊತ್ತು. ಹೌದು, ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ಸಿ. ಸಾನ್ವಿಕಾ, ಮೇಡಮ್ ನೀವಾ? ಯಾರವನು? ಏನೋ ಹೆದರಿಸ್ತಿದ್ದಂಗಿತ್ತು. ಅವನೊಬ್ಬ ವೇಸ್ಟ್ ಫೆಲೋ, ಬಿಟ್ಬಿಡಿ. ಪ್ಲೀಸ್ ಹೇಳಿ. ಅವನ ಹೆಸರು ಆದಿತ್ಯ, ನನ್ನ ಹಸ್ಬೆಂಡ್. ಆದಿತ್ಯ ನಿಮ್ಮ ಹಸ್ಬೆಂಡಾ? ಅವನ್ ನಿಮಗ್ ಗೊತ್ತಾ? ಸ್ವಲ್ಪ ಗೊತ್ತು. ನಿಮ್ಮನ್ ಯಾಕೆ ಮದ್ವೆ ಮಾಡ್ಕೊಂಡ ಅವನು? ಅವನೊಬ್ಬ ಸ್ಯಾಡಿಸ್ಟ್. ಅವನಿಗೆ ಇಲ್ದೇ ಇರೋ ಅಭ್ಯಾಸ ಇಲ್ಲ. ಅವನ್ ದೊಡ್ಡ ಮೋಸ್ಕಾರ. ಮತ್ತೆ ಅಂಥವನ್ನ ಹೇಗ್ ಮದ್ವೆ ಆದ್ರೆ ನೀವು?
ಅವನ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಮಾತಲ್ಲೇ ಮೋಡಿ ಮಾಡಿ ಕುತ್ತಿಗೆ ತಾಳಿ ಕಟ್ಟ. ಮದ್ವೆ ಆದ್ಮೇಲೆ ಅವನ್ ನಿಜ ರೂಪ ಗೊತ್ತಾಯ್ತು. ದಿನಾಗ್ಲೂ ಟಾರ್ಚರ್ ಕೊಡ್ತಿದ್ದ. ಆದ್ರೂ ಸಹಿಸ್ಕೊಂಡೆ. ಆದ್ರೆ ಅವ್ನ್ ಸಂಸಾರ ಮಾಡಕ್ ಲಾಯಕ್ಕಲ್ಲ. ಮಕ್ಳಾಗೋ ಭಾಗ್ಯನೇ ಇಲ್ಲ ಅವನ್ಗೆ. ಅವನ್ ತಪ್ಪನ್ನ ಮರೆ ಮಾಚಕ್ಕೆ ಸ್ಯಾಡಿಸಮ್ ತೋರಿಸ್ತಾನೆ. ಕುಡ್ದು ಬಾಯಿಗೆ ಬಂದಂಗ್ ಬೈದು ಹೊಡಿತಾನೆ. ನೀವ್ ಹೇಳ್ತಿರೋದು ನಿಜಾನಾ? ನನ್ ಮೇಲೆ ಹಣೆ ರೀ. ಅವ್ನ್ ಎಷ್ಟು ದೊಡ್ಡ ಮೋಸ್ಕರ ಅಂತ ನನಗ್ ಮಾತ್ರ ಗೊತ್ತು. ಅವನ್ ಬಗ್ಗೆ ಗೊತ್ತಾಗಿ ನಮ್ಮಮ್ಮ ಅನಾರೋಗ್ಯಕ್ಕೆ ತುತ್ತಾದ್ರು.